ನಮ್ಮಿಬ್ರಿಗೂ ಪರ್ಸ್ನಲ್ ಟೈಮ್ ಅಂತ ಸಿಗೋದೇ ಈಗ. ಈ ಟೈಮಲ್ಲೇ ನೀನು ಬುಕ್ ಎಲ್ಲ ಓದ್ಕೊಂಡು ಕೂತ್ಕೋಬೇಕಾ? ನಮ್ಮ ತಲೆಯಲ್ಲಿ ಯಾವುದೋ ಕೆಲ್ಸಕ್ಕೆ ಬರದೇ ಇರೋ ಆಲೋಚನೆ ಬಂದು ನಾವು ಹಿಂಸೆ ಅನುಭವಿಸೋದಕ್ಕಿಂತ ಪುಸ್ತಕ ಓದಿದ್ರೆ ನಮ್ಮ ಜ್ಞಾನದಲ್ಲೂ ವೃದ್ಧಿ ಆಗುತ್ತೆ, ಹಾಗೆ ಸಮಯನೂ ಕಳೆಯುತ್ತೆ. ಒಂದೆರಡು ನಿಮಿಷ ಪುಸ್ತಕನ ಸೈಡ್ಗೆ ಇಟ್ಬಿಟ್ಟು ನಿಮ್ಮ ಹೆಂಡತಿ ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತೀರಾ? ಸರಿ, ರಸಪ್ರಶ್ನೆಗಾದರೂ ಉತ್ತರ ಕೊಡ್ಬೋದು. ಆದರೆ ರಾಸಲೀಲೆ ಪ್ರಶ್ನೆ ಆದರೆ ಬರೀ ಬಾಯಿ ಮಾತಲ್ಲಿ ಉತ್ತರ ಕೊಡೋಕ್ಕಾಗಲ್ಲ. ಸದಾ ಶಿವನ್ಗೆ ಅದೇ ಜ್ಞಾನ ಅಂತೆ. ನಾನಿವಾಗ ಕೇಳ್ತಿರೋದು ನಮ್ಮಿಬ್ರ ಬಗ್ಗೆ ಅಲ್ಲ. ಮತ್ತೆ ನೀನ್ ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ಈ ಪ್ರಶ್ನೆಗೆ ಉತ್ತರ ಕೊಡು. ನೀನು ಶಿವಾನಿ ಏನೋ ಡೀಪಾಗಿ ಮಾತಾಡ್ತಿದ್ರಲ್ಲ, ಏನ್ ವಿಷಯ? ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ವಿ. ಏನ್ ಹೇಳಿದ್ಲು ಶಿವಾನಿ? ನೀನು ತುಂಬ ಪಾಸಿಟಿವ್ ಅಂತ ಹೇಳ್ತಾ ಇದ್ಲು. ಅವಳು ಸೈಕಾಲಜಿ ಸ್ಟೂಡೆಂಟ್ ಅಂತೆ. ಅವಳು ಕಲ್ತಿರೋ ವಿದ್ಯೆನೆಲ್ಲ ನನ್ನ ಮೇಲೇನೆ ಪ್ರಯೋಗ ಮಾಡ್ತಾ ಇದ್ಲು. ನನ್ನ ಮನಸ್ಸನ್ನು ಓದಿ ಅದರ ಅರ್ಥ ಹೇಳ್ತಾ ಇದ್ಲು. ನಿನ್ ಮನ್ಸು ತುಂಬ ನಾನೇ ಇದ್ದೀನಿ ಅಂತ ಗೊತ್ತಾಗಿರ್ಬೇಕಲ್ಲ ಅವಳಿಗೆ. ಅವಳಿಗೆ ಗೊತ್ತಾಯ್ತೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ಆದರೆ ನಿನಗೆ ಗೊತ್ತಾಗಬೇಕಾಗಿರೋದು ಇಷ್ಟೇ, ಹನುಮನ ರಕ್ತದ ಕಣಕಣದಲ್ಲೂ ರಾಮನ ಹೆಸರು ಹೇಗಿರುತ್ತೋ ಹಾಗೇನೆ ನನ್ನ ಪ್ರತಿಯೊಂದು ಯೋಚನೆಯಲ್ಲೂ ನೀನು, ನನ್ನ ಸುರಭಿನೇ ಇರ್ತಾಳೆ. ನಮ್ಮಿಬ್ಬರನ್ನ ಯಾರಿಂದನೂ ದೂರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸುಬ್ಬಿ.